ಎಲ್ರಿಗೂ ನಮಸ್ಕಾರ. ಯೂನಿವರ್ಸ್ ಲವ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ತುಂಬ ಜನಗಳ ಪ್ರಶ್ನೆ ಆಗಿತ್ತು, ಶರ್ಮಿಳಾ ಮಾಂಡ್ರೆ ಅವರು ಇಷ್ಟು ವರ್ಷ ಆಯಿತು, ಇನ್ನು ಯಾಕೆ ಮದುವೆ ಆಗಿದೆ, ಇನ್ನು ಯಾಕೆ ಸಿಂಗಲ್ ಆಗಿದ್ದಾರೆ, ಯಾರನ್ನು ಇವರು ಲವ್ ಮಾಡ್ತಾ ಇಲ್ವಾ ಅನ್ನೋದು ತುಂಬ ಜನಗಳ ಪ್ರಶ್ನೆ ಆಗಿತ್ತು. ಅದಕ್ಕೆಲ್ಲವೂ ಈಗ ಉತ್ತರ ಕೊಟ್ಟಿದ್ದಾರೆ ಶರ್ಮಿಳಾ ಮಾಂಡ್ರೆ ಅವರು. ಈಗ ದೊಡ್ಡ ಪ್ರೊಡ್ಯೂಸರ್ನೇ ಮದುವೆ ಆಗ್ತಾ ಇದ್ದಾರೆ. ಶರ್ಮಿಳಾ ಮಾಂಡ್ರೆ ಅವರು ಇದೇ ಜೂನ್ 25ರಂದು ಎಂಗೇಜ್ಮೆಂಟ್ ಆಗಿದ್ದಾರೆ. ಇವರ ಗಂಡನ ಹೆಸರು ಬಂದು ಸುಧನ್ ಸುಂದರಂ ಅಂತ. ಇವರು ತಮಿಳಿನ ಪ್ರೊಡ್ಯೂಸರ್. ಮಹಾರಾಜ ಸಿನಿಮಾ ನೋಡೇ ಇರ್ತೀರ, ತಮಿಳಿನ ಸಿನಿಮಾ, ಇದು ದೊಡ್ಡ ಸೂಪರ್ ಹಿಟ್ ಆಗಿತ್ತು. ಆ ಸಿನಿಮಾದ ಪ್ರೊಡ್ಯೂಸರ್ ಬಂದು ಸುಧನ್ ಸುಂದರಂ ಇವರೇ. ಇವರಿಗೆ ತಮಿಳಿನಲ್ಲಿ ತುಂಬ ದೊಡ್ಡ ಹೆಸರಿದೆ ಪ್ರೊಡ್ಯೂಸರ್ ಆಗಿ. ಅದೇ ರೀತಿ ನಮ್ಮ ಕನ್ನಡದ ಶರ್ಮಿಳಾ ಮಾಂಡ್ರೆಯವರು ಕೂಡ ತುಂಬ ಸಿನಿಮಾಗಳ ಮಾಡಿದ್ದಾರೆ. ಅವರು ಆಲ್ಮೋಸ್ಟ್ ಮಾಡಿರೋ ಎಲ್ಲ ಸಿನಿಮಾಗಳು ಕೂಡ ಸೂಪರ್ ಹಿಟ್ ಅಂತಲೇ ಹೇಳ್ಬೋದು. ಇವರು ನಮ್ಮ ಕನ್ನಡದಲ್ಲಿ ಮಾಡಿರುವ ಸಿನಿಮಾಗಳು ಸಜನಿ, ಕೃಷ್ಣ, ನವಗ್ರಹ, ಸ್ವಯಂವರ, ಗಾಳಿಪಟ 2 ಇನ್ನು ಮುಂತಾದ ಸಿನಿಮಾಗಳಲ್ಲಿ ನಟಿಸಿದ್ದಾರೆ. ಈಗ ಇವರ ಏಜು ಬಂದು 30. ಬಟ್ ಇವರು ನಿಜವಾಗಿಯೂ ಯಾವ ರೇಂಜಿಗೆ ಬ್ಯೂಟಿ ಕಾಪಾಡ್ಕೊಂಡಿದ್ದಾರೆ ಅಂದರೆ ಇನ್ನೂ ಕೂಡ 22 ಇಯರ್ಸ್ ಏಜಿನವರ ಥರ ಕಾಣಿಸ್ತಾರೆ. ಮುಖದಲ್ಲಿ ಒಂದು ಸ್ವಲ್ಪವೂ ಕೂಡ ಸುಕ್ಕಿಲ್ಲ. ಇವರು ಎಂಗೇಜ್ಮೆಂಟ್ಗೂ ಕೂಡ ಯಾವುದೇ ಫಿಲ್ಮ್ ಸ್ಟಾರ್ಗಳಿರ್ಬೋದು ಅಥವಾ ದೊಡ್ಡ ದೊಡ್ಡ ಸೆಲೆಬ್ರಿಟಿಗಳನ್ನಿರ್ಬೋದು ಕರೆದಿಲ್ಲ. ಅವರು ಅವರ ಫ್ಯಾಮಿಲಿಯವರ ಜೊತೆ ಮಾತ್ರ ಎಂಗೇಜ್ಮೆಂಟನ್ನು ಆಚರಿಸಿಕೊಂಡಿದ್ದಾರೆ. ಶರ್ಮಿಳಾ ಮಾಂಡ್ರೆಯವರು ಎಂಗೇಜ್ಮೆಂಟ್ ಆದಮೇಲೆ ಒಂದು ಟ್ವೀಟ್ ಮಾಡಿದ್ದಾರೆ. ಎಷ್ಟು ಗ್ರ್ಯಾಂಡಾಗಿ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ಎಷ್ಟೇ ಸಿಂಪಲ್ ಆಗಿ ಮದುವೆ ಆದರೂ ಕೂಡ ಎಷ್ಟು ಚೆನ್ನಾಗಿ ಬಾಳ್ತೀವಿ ಅನ್ನೋದು ಮುಖ್ಯ ಆಗುತ್ತೆ ಅಂತ. ಇವರು ಹೇಳೋದ್ರಲ್ಲೇ ಗೊತ್ತಾಗುತ್ತೆ ಇವರು ಮದುವೆ ಕೂಡ ಅವರ ಫ್ಯಾಮಿಲಿಯವರ ಜೊತೆ ಸಿಂಪಲ್ ಆಗಿ ಮದುವೆ ಆಗ್ತಾರೆ ಅಂತ. ನಿಜವಾಗಿಯೂ ಇದು ಬೆಟರ್ ಆಪ್ಷನ್ ಅಂತಲೇ ಹೇಳಬಹುದು. ಸುಮ್ಮನೆ ಅಷ್ಟು ದುಡ್ಡು ಖರ್ಚು ಮಾಡಿ ಸೆಲೆಬ್ರಿಟಿಗೆ ಹೇಳೋದೆಲ್ಲ ಮಾಡೋ ಬದಲು ಅದೇ ದುಡ್ಡಲ್ಲಿ ನಮಗೆ ಏನು ಬೇಕು ಅದನ್ನು ಪರ್ಚೇಸ್ ಮಾಡಿಕೊಂಡು ಆರಾಮಾಗಿ ಸಿಂಪಲ್ ಆಗಿ ಮಾಡ್ಕೊಳ್ಳೋದು ಬೆಟರ್ ಅನ್ನೋದು ಕೂಡ ನನ್ನ ಅನಿಸಿಕೆ. ಇನ್ನು ಸ್ವಲ್ಪ ಜನರಿಗೆ ಡೌಟ್ ಇದೆ, ಇದು ಲವ್ ಮ್ಯಾರೇಜಾ ಅಥವಾ ಅರೇಂಜ್ ಮ್ಯಾರೇಜ್ ಅಂತ. ಇದು ಲವ್ ಕಮ್ ಅರೇಂಜ್ ಅಂತಲೇ ಹೇಳ್ಬೋದು. ಮೊದಲಿಗೂ ಇವರಿಬ್ಬರು ಪ್ರೀತಿಸಿ ಅದಾದ ನಂತರ ಫ್ಯಾಮಿಲಿಯವರಿಗೆ ಒಪ್ಪಿಸಿ ಇಬ್ಬರು ಕೂಡ ಸಿಂಪಲ್ ಆಗಿ ಮದುವೆ ಆಗ್ತಿದ್ದಾರೆ. ಶರ್ಮಿಳಾ ಮಾಂಡ್ರೆ ಇವರು 39 ವರ್ಷವಾದರೂ ಯಾಕೆ ಮದುವೆಯಾಗಿಲ್ಲ ಅಂತ ಒಬ್ಬರು ಕೇಳಿದಾಗ ಅವರು ಹೇಳ್ತಾರೆ, ನನಗೆ ಹೊಂದಿಕೊಳ್ಳುವ ಹುಡುಗ ಬೇಕು, ನನ್ನನ್ನು ಅರ್ಥ ಮಾಡಿಕೊಳ್ಳುವ ಹುಡುಗ ಬೇಕು, ನನ್ನ ಅರ್ಥ ಮಾಡಿಕೊಳ್ಳುವ ಹುಡುಗ ಸಿಕ್ಕಾಗ ನಾನು 100% ಮದುವೆ ಆಗ್ತೀನಿ, ನನಗೂ ಮದುವೆಯಾಗುವ ಆಸೆ ಇದೆ ಅಂತ ಹೇಳಿದ್ದರು. ಅದೇ ರೀತಿಯೇ ಈಗ 41 ವರ್ಷದ ಅಂದರೆ ಇವರಿಬ್ಬರಿಗೂ 2 ವರ್ಷ ಗ್ಯಾಪ್ ಅಷ್ಟೇ ಏಜ್ನಲ್ಲಿ. ಈಗ ಇವರ ಲೈಫ್ನಲ್ಲಿ ಒಂದು ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಮದುವೆ ಆಗ್ತಿದ್ದಾರೆ. ನಾವು ಯಾವ ಏಜಿಗೆ ಮದುವೆ ಆಗ್ತೀವಿ ಅನ್ನೋದು ಮುಖ್ಯ ಅಲ್ಲ, ನಮಗೆ ಯಾವ ರೀತಿಯ ಪಾರ್ಟ್ನರ್ ಸಿಕ್ಕಿದ್ದಾರೆ ಅನ್ನೋದು ಕೂಡ ಮುಖ್ಯ ಆಗುತ್ತೆ. ಸೊ ಹಾಗಾಗಿ ಇವರಿಗೆ ಈಗ ಒಳ್ಳೆ ಪಾರ್ಟ್ನರ್ ಸಿಕ್ಕಿದ್ದಾರೆ, ಮದುವೆ ಆಗ್ತಿದ್ದಾರೆ. ಒಳ್ಳೆಯದಾಗಲಿ. ಥ್ಯಾಂಕ್ ಯು.